ಮಧ್ಯಾಹ್ನ 2 ಗಂಟೆ. ಸೂರ್ಯ ನೆತ್ತಿಯ ಮೇಲೆ ಬೆಂಕಿಯ ಉಂಡೆಯಂತೆ ಉರಿಯುತ್ತಿದ್ದಾನೆ. ಟಾರ್ ರಸ್ತೆಯಿಂದ ಏಳುತ್ತಿರುವ ಕಾವು ಪಾದರಕ್ಷೆಗಳನ್ನು ತೂರಿ ಪಾದಗಳನ್ನು ಸುಡುತ್ತದೆ. ಆ ಧೂಳು, ಹೊಗೆ ಮತ್ತು ವಾಹನಗಳ ಕರ್ಕಶ ಹಾರ್ನ್ ಸದ್ದಿನ ನಡುವೆ ಮಂಜುನಾಥ್ ಎಂಬ ಟ್ರಾಫಿಕ್ ಕಾನ್ಸ್ಟೇಬಲ್ ಕೈ ಬೀಸುತ್ತಾ ನಿಂತಿದ್ದಾರೆ. ಮಂಜುನಾಥ್ ಅವರ ಪತ್ನಿ ಬೆಳಗ್ಗೆಯೇ ಫೋನ್ ಮಾಡಿದಳು. ಮಗಳಿಗೆ ಜ್ವರ ಜಾಸ್ತಿ ಇದೆ, ಒಮ್ಮೆ ಮನೆಗೆ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು. ಆದರೆ ಮಂಜುನಾಥ್ ಅವರಿಗೆ ರಜೆ ಸಿಗಲಿಲ್ಲ. ಸರ್, ರಸ್ತೆ ತುಂಬ ಟ್ರಾಫಿಕ್ ಇದೆ, ಇವತ್ತು ಯಾರೂ ಹೋಗುವಂತಿಲ್ಲ ಎಂಬ ಮೇಲಧಿಕಾರಿಯ ಆದೇಶ ಅವರ ಕಿವಿಯಲ್ಲಿ ಇನ್ನೂ ಮೊಳಗುತ್ತಲೇ ಇತ್ತು. ವೃತ್ತಿ ಎಷ್ಟು ಮುಖ್ಯವೆಂದರೆ ಹೆತ್ತ ಮಗಳು ಆಸ್ಪತ್ರೆಯಲ್ಲಿದ್ದರೂ ಈ ರಸ್ತೆಯ ದ್ವೀಪದಲ್ಲಿ ಕಲ್ಲಂತೆ ನಿಲ್ಲುವುದು ಅವರ ಅನಿವಾರ್ಯತೆ. ಅಷ್ಟರಲ್ಲಿ ವೈರ್ಲೆಸ್ ಸೆಟ್ನಲ್ಲಿ ಸಂದೇಶ ಬಂತು. VIP ಮೂವ್ಮೆಂಟ್ ಇದೆ, ರಸ್ತೆ ಕ್ಲಿಯರ್ ಮಾಡಿ ಅಂತ. ಆದರೆ ಯಾರಿಗೆ ಗೊತ್ತು, ಮಂಜುನಾಥ್ ಅವರು ಬೆಳಗ್ಗೆಯಿಂದ ಕೇವಲ 1 ಗ್ಲಾಸ್ ನೀರು ಕುಡಿದು 3 ಗಂಟೆಗಳಿಂದ ಒಂದೇ ಸಮನೆ ನಿಂತಿದ್ದಾರೆ ಎಂದು. ಅರ್ಧ ಗಂಟೆಯ ನಂತರ ಐಷಾರಾಮಿ ಕಾರುಗಳ ಸಾಲು ವೇಗವಾಗಿ ಸಾಗಿತು. ಆ ಕಾರಿನ ಒಳಗಿದ್ದ ರಾಜಕಾರಣಿಗೆ ಮಂಜುನಾಥ್ ಸಲ್ಯೂಟ್ ಹೊಡೆದರು. ಒಳಗಿರುವ ವ್ಯಕ್ತಿ ಸರಿಯೋ ಅಥವಾ ತಪ್ಪೋ ಅದು ಅವರಿಗೆ ಮುಖ್ಯವಲ್ಲ. ಆ ಕಾಕಿ ಯೂನಿಫಾರ್ಮ್ ಹಾಕಿದ ಮೇಲೆ ಆ ಸಲ್ಯೂಟ್ ಗೌರವದ ಸಂಕೇತವಲ್ಲ, ಅದು ಅವರ ಕರ್ತವ್ಯದ ಶಿಕ್ಷೆಯಂತೆ ಭಾಸವಾಗುತ್ತಿತ್ತು. VIPಗಳು ಹೋದರೂ ಜನಸಾಮಾನ್ಯರ ಟ್ರಾಫಿಕ್ ಜಾಮ್ ಶುರುವಾಯಿತು. ಒಬ್ಬ ಕಾರು ಚಾಲಕ ಮಂಜುನಾಥ್ ಹತ್ತಿರ ಬಂದು, ಏನ್ರಿ ನಿಮಗೇನು ಕೆಲಸ ಇಲ್ವಾ? ಬಿಸಿಲಿನಲ್ಲಿ ನಮ್ಮನ್ನು ಯಾಕೆ ಈ ರೀತಿ ನಿಲ್ಲಿಸ್ತೀರಾ ಎಂದು ಏರು ಧ್ವನಿಯಲ್ಲಿ ಕಿರುಚಿದ. ಮಂಜುನಾಥ್ ಮೌನವಾಗಿ ನಕ್ಕರು. ಜನರಿಗೆ ಪೊಲೀಸ್ ಎಂದರೆ ಕೇವಲ ದಂಡ ಹಾಕುವ ಯಂತ್ರದಂತೆ ಕಾಣುತ್ತಾರೆ. ಆದರೆ ಅದೇ ಮನುಷ್ಯ 12 ಗಂಟೆಗಳ ಕಾಲ ಶ್ವಾಸಕೋಶಕ್ಕೆ ವಿಷಕಾರಿ ಹೊಗೆ ತುಂಬಿಸಿಕೊಳ್ಳುತ್ತಾ ನಿಂತಿರುತ್ತಾನೆ ಎಂಬ ಕನಿಷ್ಠ ಜ್ಞಾನ ಯಾರಿಗೂ ಇರುವುದಿಲ್ಲ. ರಾತ್ರಿ 9 ಗಂಟೆಗೆ ಮಂಜುನಾಥ್ ಮನೆಗೆ ಮರಳಿದಾಗ ಕಾಲುಗಳು ಊದಿಕೊಂಡಿದ್ದವು. ಮಗಳು ಮಲಗಿದ್ದಳು. ಹೆಂಡತಿ ಮುನಿಸಿನಿಂದಲೇ ಊಟ ಬಡಿಸಿದ್ದಳು. ಆದರೆ ಮಂಜುನಾಥ್ ಅವರಿಗೆ ಹಸಿವಿರಲಿಲ್ಲ, ಬರೀ ಮೌನವಿತ್ತು. ನಾಳೆ ಬೆಳಗ್ಗೆ ಮತ್ತೆ ಅದೇ ಬಿಸಿಲು, ಅದೇ ಧೂಳು, ಅದೇ ಸಲ್ಯೂಟ್. ಸಮಾಜಕ್ಕೆ ಶಿಸ್ತು ಕಲಿಸುವ ಈ ಸೈನಿಕನಿಗೆ ತನ್ನ ಸ್ವಂತ ಬದುಕಿನಲ್ಲೇ ಶಿಸ್ತು ಅಳವಡಿಸಿಕೊಳ್ಳಲು ಸಮಯವಿರುವುದಿಲ್ಲ. ರಸ್ತೆಯ ನಡುವೆ ಎಲ್ಲರಿಗೂ ದಾರಿ ತೋರಿಸುವ ಇವರು ತಮ್ಮ ಜೀವನದ ದಾರಿಯಲ್ಲಿ ಮಾತ್ರ ಸದಾ ಒಂಟಿ ಪಥಿಕರು. ನಾವು ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಕಂಡರೆ ಕನಿಷ್ಠ ಪಕ್ಷ ಒಂದು ಸಣ್ಣ ಮಂದಹಾಸ ಅಥವಾ ಸಹಕಾರ ನೀಡೋಣ. ಯಾಕಂದರೆ ಅವರು ನಿಂತಿರುವುದು ನಮಗಾಗಿ ಅಲ್ವಾ?